ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಘಾತಕ್ ಮತ್ತು ಭಾರತದ ಸ್ಟೆಲ್ತ್ ಡ್ರೋನ್ ಫ್ಯಾಮಿಲಿ. ಸ್ನೇಹಿತರೆ, ಭಾರತ ಈಗ ಕೇವಲ ಒಂದು ಸ್ಟೆಲ್ತ್ ಡ್ರೋನ್ ಅಲ್ಲ, ಒಂದು ಪೂರ್ತಿ ಡ್ರೋನ್ ಫ್ಯಾಮಿಲಿಯನ್ನು ನಿರ್ಮಿಸಲು ಹೊರಟಿದೆ. ಮತ್ತು ಇದರ ಹಿಂದೆ ಇರುವ ಟೆಕ್ನಾಲಜಿಯನ್ನು ಕೇಳಿದರೆ ನಿಮಗೆ ನಿಜವಾಗಿಯೂ ಹೆಮ್ಮೆ ಆಗುತ್ತದೆ. ಮೊದಲು ಮಾತನಾಡೋಣ ಘಾತಕ್ UCAV ಬಗ್ಗೆ. ಇದು 13 ಟನ್ ತೂಕದ ಒಂದು ಅನ್ಮ್ಯಾನ್ಡ್ ಕಂಬ್ಯಾಟ್ ಏರಿಯಲ್ ವೆಹಿಕಲ್ ಆಗಿದೆ. ಅಂದರೆ ಯಾವುದೇ ಪೈಲಟ್ ಇಲ್ಲದೆ ಶತ್ರುವಿನ ನೆಲಕ್ಕೆ ನುಗ್ಗಿ ದಾಳಿ ಮಾಡಬಲ್ಲ ಒಂದು ಮಾನವರಹಿತ ಯುದ್ಧ ವಿಮಾನವಾಗಿದೆ. ಇದರ ತೂಕ ಮತ್ತು ಕಾರ್ಯಕ್ಷಮತೆ ನಮ್ಮ ತೇಜಸ್ MK-1A ಫೈಟರ್ ಜೆಟ್ಗೆ ಸರಿ ಸಮಾನವಾಗಿದೆ. ಅಂದರೆ ಇದು ಚಿಕ್ಕ ಡ್ರೋನ್ ಅಲ್ಲ ಸ್ನೇಹಿತರೆ, ಇದು ನಿಜವಾದ ಯುದ್ಧ ಸಾಮರ್ಥ್ಯ ಇರುವ ಒಂದು ಭಾರೀ ವ್ಯವಸ್ಥೆಯಾಗಿದೆ. ಘಾತಕ್ನ ವಿಶೇಷವೇನೆಂದರೆ ಇದು ವಿನ್ಯಾಸಗೊಳಿಸಲಾಗಿರುವುದು ಹೈ ರಿಸ್ಕ್ ಡೀಪ್ ಸ್ಟ್ರೈಕ್ ಮಿಷನ್ಸ್ಗಳಿಗಾಗಿ. ಅಂದರೆ ಶತ್ರುವಿನ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ನಡುವೆ ನುಸುಳಿ ಒಳಗೆ ಹೋಗಿ ದಾಳಿ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಈಗ ಮಾತನಾಡೋಣ ಇದರ ಇಂಜಿನ್ ಬಗ್ಗೆ, ಯಾಕೆಂದರೆ ಇಲ್ಲಿಯೇ ಇದೆ ಅಸಲಿ ಕತೆ. ಘಾತಕ್ಕೆ ಬಳಸಲಾಗುವ ಇಂಜಿನ್ನ ಹೆಸರು ಕಾವೇರಿ ಡೆರಿವೇಟಿವ್ ಇಂಜಿನ್, ಸಂಕ್ಷಿಪ್ತವಾಗಿ KDE ಎಂದು ಕರೆಯಲಾಗುತ್ತದೆ. ಇದು ನಮ್ಮ ದೇಶೀಯ ಕಾವೇರಿ ಇಂಜಿನ್ ತಂತ್ರಜ್ಞಾನವನ್ನು ಬಳಸಿ ಅಭಿವೃದ್ಧಿಪಡಿಸಿದ ಒಂದು ವಿಶೇಷ ವೇರಿಯಂಟ್ ಆಗಿದೆ. ಇದರ ಒಂದು ಮುಖ್ಯ ವೈಶಿಷ್ಟ್ಯ ಏನೆಂದರೆ ಇದು ಡ್ರೈ ಇಂಜಿನ್, ಅಂದರೆ ಆಫ್ಟರ್ ಬರ್ನರ್ ಇಲ್ಲದೆ. ಇದರ ಉದ್ದೇಶ ಏನು ಗೊತ್ತಾ? ಆಫ್ಟರ್ ಬರ್ನರ್ ಇಲ್ಲದಿದ್ದರೆ ಇನ್ಫ್ರಾರೆಡ್ ಸಿಗ್ನೇಚರ್ ಕಡಿಮೆ ಆಗುತ್ತದೆ. ಶತ್ರುವಿನ ರೆಡಾರ್ ಮತ್ತು ಹೀಟ್ ಸೀಕಿಂಗ್ ಮಿಸೈಲ್ಗಳು ಘಾತಕನ್ನು ಸುಲಭವಾಗಿ ಪತ್ತೆ ಮಾಡಲು ಸಾಧ್ಯವಾಗುವುದಿಲ್ಲ. ಈ KDE ಈಗ ಫೈನಲ್ ಸರ್ಟಿಫಿಕೇಷನ್ ಪ್ರೋಸೆಸ್ನಲ್ಲಿದೆ. 2026ರ ಅಂತ್ಯದ ಒಳಗೆ ಇದಕ್ಕೆ ಫಾರ್ಮಲ್ ಕ್ಲಿಯರೆನ್ಸ್ ಸಿಗುವ ನಿರೀಕ್ಷೆ ಇದೆ. ಅದಾದ ನಂತರ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದರೆ CCS ಮುಂದೆ ಪ್ರಸ್ತಾವ ಮಂಡಿಸಿ ಫುಲ್ ಸ್ಕೇಲ್ ಪ್ರೊಟೋಟೈಪ್ ನಿರ್ಮಾಣಕ್ಕೆ ಅನುಮೋದನೆ ಪಡೆಯಲಾಗುತ್ತದೆ. ಈಗ ಒಂದು ಮುಖ್ಯ ಪ್ರಶ್ನೆ, ಘಾತಕ್ನ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದು. ಇದಕ್ಕೆ ಉತ್ತರ ಇದೆ. ಸ್ವಿಫ್ಟ್ ಪ್ರೋಗ್ರಾಮ್ನಲ್ಲಿ, ಸ್ವಿಫ್ಟ್ ಅಂದರೆ ಸ್ಟೆಲ್ತ್ ವಿಂಗ್ ಫ್ಲೈಯಿಂಗ್ ಟೆಸ್ಟ್ ಬೆಡ್, ಇದು ಘಾತಕ್ನ ಒಂದು ಚಿಕ್ಕ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಅಂದರೆ ಪ್ರಯೋಗ ವಿಮಾನವಾಗಿದೆ. ಈ ಸ್ವಿಫ್ಟ್ 3 ಮುಖ್ಯ ವಿಷಯಗಳನ್ನು ಯಶಸ್ವಿಯಾಗಿ ಸಾಬೀತುಪಡಿಸಿದೆ. ಮೊದಲನೆಯದು ಟೈಲ್ಲೆಸ್ ಫ್ಲೈಯಿಂಗ್ ವಿಂಗ್ ಕಾನ್ಫಿಗರೇಷನ್, ಅಂದರೆ ಬಾಲ ಇಲ್ಲದ ರೆಕ್ಕೆ ಆಕಾರದ ಡಿಸೈನ್. ಇದು ರೆಡಾರ್ಗೆ ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಎರಡನೆಯದು ಇಂಟರ್ನಲ್ ವೆಪನ್ ಬೇಸ್, ಮಿಸೈಲ್ಸ್ ಅಥವಾ ಬಾಂಬ್ಸ್ ಅನ್ನು ಹೊರಗಡೆ ತೂಗು ಹಾಕದೆ ಒಳಗಡೆ ಇಟ್ಟುಕೊಳ್ಳಲಾಗುತ್ತದೆ. ಇದರಿಂದ ಸ್ಟೆಲ್ತ್ ಪ್ರೊಫೈಲ್ ಹಾಗೆ ಉಳಿಯುತ್ತದೆ. ಮೂರನೆಯದು ಆಟೋನಾಮಸ್ ಫ್ಲೈಟ್ ಸಿಸ್ಟಮ್, ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಎಲ್ಲವೂ ಸ್ವಯಂಚಾಲಿತ, ಯಾವ ಪೈಲಟ್ನ ಅಗತ್ಯವೂ ಇಲ್ಲದೆ. ಭಾರೀ UCAVಯ ಪರಿಕಲ್ಪನೆ. ಆದರೆ ಸ್ನೇಹಿತರೆ, ಭಾರತ ಇಲ್ಲಿಗೆ ನಿಲ್ಲಲು ಸಿದ್ಧವಿಲ್ಲ. ಸ್ವಿಫ್ಟ್ ಯಶಸ್ಸಿನ ನಂತರ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ADE ಈಗ ಒಂದು ಇನ್ನೂ ದೊಡ್ಡ ಡ್ರೋನ್ನ ಕಾನ್ಸೆಪ್ಟುಯಲ್ ವರ್ಕನ್ನು ಆರಂಭಿಸಿದೆ. ಇದರ ತೂಕ 22ರಿಂದ 24 ಟನ್ ವರೆಗೆ ಇರಲಿದೆ. ಈ ಭಾರೀ UCAVಯನ್ನು ಲಾಯಲ್ ವಿಂಗ್ಮ್ಯಾನ್ ಆಗಿ ಬಳಸಲು ಯೋಚಿಸಲಾಗಿದೆ. ಅಂದರೆ ಇದು AMCA ಮಾನವ ಸಹಿತ ಫೈಟರ್ ಜೆಟ್ನ ಜೊತೆ ಹಾರುತ್ತದೆ, ಹೆಚ್ಚುವರಿ ಸೆನ್ಸಾರ್ ರೇಂಜ್ ಮತ್ತು ಸ್ಟ್ರೈಕ್ ಪವರ್ಗಳನ್ನು ನೀಡುತ್ತದೆ. ಒಂದು ಪೈಲಟ್ನ ಜೊತೆ ಒಂದು ಡ್ರೋನ್ ಸ್ಕ್ವಾಡ್ರನ್, ಇದು ಫ್ಯೂಚರ್ ಏರ್ ವಾರ್ಫೇರ್ನ ಚಿತ್ರ. AMCA ಇಂಜಿನ್ನ ಸಂಪರ್ಕ. ಈ ಭಾರಿ UCAVಗೆ ಇರುವ ಇಂಜಿನನ್ನು
ಶಕ್ತಿಶಾಲಿ AMCA MK2ಗಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಇಂಜಿನ್ ಇದಕ್ಕೆ ಬಳಸಲಾಗುವ ಸಾಧ್ಯತೆ ಇದೆ. ಇದು ಸುಮಾರು 73 ಕಿಲೋನ್ಯೂಟನ್ ಡ್ರೈಡ್ ಥ್ರಸ್ಟನ್ನು ನೀಡಲಿದೆ. ಅಂದರೆ ಘಾತಕ್ಕಿಂತ ಗಣನೀಯ ರೀತಿಯಲ್ಲಿ ಹೆಚ್ಚಿನ ವೇಗ ಮತ್ತು ಎಂಡ್ಯೂರೆನ್ಸ್ ಕೊಡಲಿದೆ. DBP ಶಿಫಾರಸು ಮತ್ತು AI ತಂತ್ರಜ್ಞಾನ. ಇನ್ನೊಂದು ಮಹತ್ವದ ಸುದ್ದಿ ಏನೆಂದರೆ 2026ರ ಮಾರ್ಚ್ ತಿಂಗಳ ಆರಂಭದಲ್ಲಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಅಂದರೆ DBP ಬರೋಬ್ಬರಿ 60 ಘಾತಕ್ UCAVಗಳನ್ನು ಖರೀದಿಸುವಂತೆ ಶಿಫಾರಸು ಮಾಡಿದೆ. ಇದು ಈ ಕಾರ್ಯಕ್ರಮದ ಮೇಲೆ ಭಾರತ ಸರ್ಕಾರಕ್ಕೆ ಎಷ್ಟು ನಂಬಿಕೆ ಇದೆ ಎಂಬುದನ್ನು ತೋರಿಸುತ್ತದೆ. ಜೊತೆಗೆ ಈ ಡ್ರೋನ್ ಫ್ಯಾಮಿಲಿಗೆ 2 ಮುಖ್ಯ ಅಪ್ಗ್ರೇಡ್ಸ್ಗಳು ಇರಲಿವೆ. ಒಂದು ಎನ್ಹ್ಯಾನ್ಸ್ಡ್ ಪೇಲೋಡ್, ಮೂಲ ಘಾತಕ್ಕಿಂತ ಸುಮಾರು 1 ಟನ್ ಹೆಚ್ಚು ಆಯುಧಗಳನ್ನು ಒಳಗೊಂಡ ಹೊತ್ತೊಯ್ಯುವ ಸಾಮರ್ಥ್ಯ ಇದಕ್ಕಿರುತ್ತದೆ. 2 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇನ್ನು ಮುಂದೆ ರಿಮೋಟ್ ಪೈಲಟ್ ಅಲ್ಲ, ಒಂದು AI ಡ್ರಿವನ್ ಎಲೆಕ್ಟ್ರಾನಿಕ್ ಪೈಲಟ್ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಮಿಷನ್ ಎಂಗೇಜ್ಮೆಂಟ್ ಸಂಪೂರ್ಣ ಸ್ವಾಯತ್ತವಾಗಿರಲಿದೆ. ಸ್ಟ್ರಾಟಜಿಕ್ ರೋಡ್ ಮ್ಯಾಪ್. ಭಾರತ ಇಲ್ಲಿ ಒಂದು ಬಹಳ ಬುದ್ಧಿವಂತ ಫೇಸ್ಡ್ ಅಪ್ರೋಚನ್ನು ಅನುಸರಿಸುತ್ತಿದೆ. 2020ರ ದಶಕದ ಕೊನೆಯ ವರ್ಷಗಳಲ್ಲಿ 13 ಟನ್ ಘಾತಕ್ ಹಾರಾಟ ನಡೆಸಲಿದೆ. ನಂತರ 2030ರ ಹೊತ್ತಿಗೆ ಭಾರೀ AMCA ಕ್ಲಾಸ್ ಡ್ರೋನ್ನ ಅಭಿವೃದ್ಧಿ ಪ್ರಾರಂಭವಾಗಲಿದೆ. ಸ್ವಿಫ್ಟ್ನ ಪ್ರಯೋಗ ಡೆಮಾನ್ಸ್ಟ್ರೇಟರ್ನಿಂದ ಹಿಡಿದು ಭಾರೀ ಸ್ಟ್ರೈಕ್ ಡ್ರೋನ್ವರೆಗೆ ಪ್ರತಿ ಹಂತದಲ್ಲೂ ಟೆಕ್ನಾಲಜಿ ಪ್ರಬುದ್ಧವಾದ ನಂತರವೇ ಮುಂದಿನ ಹೆಜ್ಜೆಯನ್ನು ಇಡಲಾಗುತ್ತದೆ. ಇದೇ ಭಾರತದ ರಕ್ಷಣಾ ತಂತ್ರಜ್ಞಾನದ ಯಾತ್ರೆಯ ಶಕ್ತಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ನಾವು ವಿದೇಶಿ ಡ್ರೋನ್ಸ್ ಮತ್ತು ಫೈಟರ್ ಜೆಟ್ಸ್ಗಾಗಿ ಕಾಯುತ್ತಿದ್ದೆವು. ಆದರೆ ಇಂದು ಕಾವೇರಿ ಇಂಜಿನ್ ತಂತ್ರಜ್ಞಾನ ಮತ್ತು AMCA ಕಾರ್ಯಕ್ರಮದ ಬಲದ ಮೇಲೆ ಭಾರತ ತನ್ನದೇ ಆದ ಒಂದು ಸಂಪೂರ್ಣ ಸ್ಟೆಲ್ತ್ ಡ್ರೋನ್ ಎಕೋಸಿಸ್ಟಮ್ ಅನ್ನು ನಿರ್ಮಿಸಲು ಹೊರಟಿದೆ. ಇದು ಆತ್ಮನಿರ್ಭರ ಭಾರತ ಕೇವಲ ಒಂದು ಘೋಷಣೆ ಅಲ್ಲ, ಇದು ಆಕಾಶದಲ್ಲಿ ನಡೆಯಲಿರುವ ಒಂದು ಕ್ರಾಂತಿ. ಸ್ನೇಹಿತರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.